ಇನ್ನು ಬಿಜೆಪಿಯವರು ಸಿಎಂ ಬದಲಾವಣೆ ಅಂತ ಹೇಳ್ತಾರೆ. ಆದರೆ ಬಿಜೆಪಿಯಲ್ಲಿಯೇ ಸಾಕಷ್ಟು ಮುಸುಕಿನ ಗುದ್ದಾಟ ಇದೆ. ರಾಜ್ಯ ಬಿಜೆಪಿಯಲ್ಲೇ ನಾಯಕರ ಕಚ್ಚಾಟ ಹೆಚ್ಚಾಗಿದೆ. ಬಿಜೆಪಿ ಹರಿದು ಊರು ಬಾಗಿಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ನಿಂತಿದೆ. ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ ಹೈಕಮಾಂಡೇ ಹೇಳಿದೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ನಿಂತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಆಗಾಗ ಹೊಗೆ ಆಡ್ತಾನೆ ಇರ್ತದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಮಾತನಾಡಿದ್ದಾರೆ. ಮುಖ್ಯವಾಗಿ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಪಕ್ಷದಲ್ಲೇ ಇರುವಂಥ ಒಂದಿಷ್ಟು ನಾಯಕರಿಗೆ, ಯಾರು ಸಿಎಂ ಬದಲಾವಣೆ ಮಾತನಾಡ್ತಾರಲ್ವ, ಅವ್ರಿಗೂ ಕೂಡ ಟಾಂಗನ್ನು ಕೊಟ್ಟಿದ್ದಾರೆ. ನೋಡಿ. ಖಂಡಿತವಾಗಿ ಇವಾಗ ಯಾರಿಂದ ಅವ್ರಿಗೆ ಇವಾಗ ಯಾರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಎಳೆಯಬೇಕು ಅಂತ ಹೇಳಿದರೆ ಶಾಸಕರು ಹೇಳಿದ್ದಾರೆ ಅಥವಾ ಹೈಕಮಾಂಡ್ ಅವ್ರು ಅಂತ ಹೇಳಿದಾರೆ? ಇಲ್ಲ. ಬದಲಾಗಿ ಈ ರೀತಿ ಆರೋಪ ಬಂದಾಗ್ಲೂ ಕೂಡ ನಮ್ಮ ಪಕ್ಷದ ಎಲ್ಲಾ ಶಾಸಕರಾಗ್ಲಿ ಹೈಕಮಾಂಡ್ ಆಗ್ಲಿ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಆರೋಪ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲರೂ ಅವ್ರ ಜೊತೆಗಿರ್ಬೇಕಾದ್ರೆ ಖಂಡಿತ ಅವ್ರ ಅಧಿಕಾರವಾಗಿ 5 ವರ್ಷ ಪೂರೈಸ್ತಾರೆ. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗ್ತಾ ಇರೋದು ಏನ್ ಕಾರಣ? ಚರ್ಚೆಗಳು ಆಗ್ತಾನೆ ಇರ್ತೇವೆ. ಪ್ರತಿಯೊಂದು ಪಕ್ಷ ಇದ್ದ ಮೇಲೂ ಎಲ್ಲರೂ ಕೂಡ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು ಕೆಲವರು ಇದ್ದೇ ಇರ್ತಾರೆ. ಅವಾಗ ಅವ್ರು ಹೇಳ್ತಿರ್ತಾರೆ, ಅದು ತಪ್ಪೇನಿಲ್ಲ. ಬಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರೆ ಅದ್ರ ಬಗ್ಗೆ ನಾವು ಮಾಧ್ಯಮಗಳ ಮುಂದೆ ಚರ್ಚಿಸಬಾರ್ದು ಅಂತ. ಹಾಗಾಗಿ ಹೆಚ್ಚು